ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನದಲ್ಲಿ ಹೃದಯಾಘಾತದಿಂದ ಮರಣ ಮೃದಂಗನೆ ಬಾರಿಸ್ತಾ ಇದೆ. ಹಾಸನದ ಆರೋಗ್ಯಾಧಿಕಾರಿಗಳ ಜೊತೆ ಸಚಿವ ರಾಜಣ್ಣ ಸಭೆ ಮಾಡಿದ್ದಾರೆ. ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸಿಎನ್ ಬಾಲಕೃಷ್ಣ ಭಾಗಿಯಾಗಿದ್ದರು. ಹಾಸನ ಡಿಸಿ ಲತಾ ಕುಮಾರಿ, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಅನಿಲ್, 8 ತಾಲೂಕುಗಳ ಟಿಎಚ್ಒಗಳ ಜೊತೆ ಸಭೆ ಮಾಡಿದ್ದಾರೆ KN ರಾಜಣ್ಣ. ಭಾಳ ಇಂಪಾರ್ಟೆಂಟ್ ಇದು. ಮೊದಲೇ ಮಾಡಬೇಕಾಗಿತ್ತು ರಾಜಣ್ಣ ಅವರು, ಬಟ್ ಅಲರ್ಟ್ ಆಗಿರಲಿಲ್ಲ ಅವರು. ಲೇಟ್ ಆದರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಯಾಕೆಂದರೆ ದಿನ ಒಬ್ಬರಂತೂ ಸಾಯ್ತಾನೆ ಇದ್ದಾರೆ ಹಾಸನದಲ್ಲಿ ಹೃದಯಾಘಾತಕ್ಕೊಳಗಾಗಿ. ಭಾಳ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ, ಜನರಿಗೆ ಅರಿವು ಮೂಡಿಸಬೇಕಾಗಿದೆ, ತಪಾಸಣೆಗಳು ಹೆಚ್ಚಾಗಬೇಕಾಗಿದೆ. 8 ತಾಲೂಕುಗಳ ಟಿಎಚ್ಒಗಳ ಜೊತೆ ರಾಜಣ್ಣ ಅವರು ಸಭೆ ಮಾಡಿದ್ದಾರೆ. ಇನ್ನೊಂದು ರಾಜಣ್ಣ ಅವ್ರ ಗಮನಕ್ಕೆ ಇದೆಯಾ ಇಲ್ವಾ, ಅಧಿಕಾರಿಗಳು ನೀವಾದರೂ ಹೇಳಬೇಕು ಅವ್ರಿಗೆ. ಅಲ್ಲಿ ಏನು ಹಿಮ್ಸ್ ಇದೆ ಅಲ್ವಾ, ಹಾಸನ ಜಿಲ್ಲಾಸ್ಪತ್ರೆ, ಅಲ್ಲಿ ವೈದ್ಯರ ಕೊರತೆ ಇದೆ. ಒಬ್ಬರೇ ಇದ್ದಾರಂತೆ ಹೃದಯ ತಜ್ಞರು. ಹಾಗಾಗಿನೇ ಅಲ್ಲಿ ಇನ್ನೂ ಹೆಚ್ಚಿನ ವೈದ್ಯರನ್ನ ನಿಯೋಜನೆ ಮಾಡಬೇಕು. ಬಹುಶಃ ರಾಜಣ್ಣ ಅವ್ರ ಗಮನಕ್ಕೆ ಇದು ಬಂದಿರುತ್ತೆ. ಶ್ರೇಯಸ್ ಪಟೇಲ್ ಹಾಗೆ ಅಲ್ಲಿನ ಶಾಸಕರು ಬಾಲಕೃಷ್ಣ ಅವರು, ಅದರ ಜೊತೆಗೆ ಟಿಎಚ್ಒಗಳು ಎಲ್ಲರೂ ಭಾಗಿಯಾಗಿದ್ದರು. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಕಾಶ್, ಲೇಟ್ ಆದರೂ ಕೂಡ ಅಲರ್ಟ್ ಆಗಿದ್ದಾರೆ KN ರಾಜಣ್ಣ ಅವರು. ಏನೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ? ಪ್ರೌಢಶಾಲಾ ಮಕ್ಕಳಿಗೆ ತಪಾಸಣೆ ಅಧಿಕೃತವಾಗಿ ಶುರುವಾಗುತ್ತಾ? ಬರೀ ಇದು ಹೇಗೆ ಮುನ್ಸೂಚನೆನ ಅಥವಾ ಏನೆಲ್ಲ ಪ್ಲ್ಯಾನ್ಗಳನ್ನು ಈಗ ಆರೋಗ್ಯ ಇಲಾಖೆ ತೆಗೆದುಕೊಂಡಿದೆ ಅನ್ನೋದು? ಪ್ರಭು, ಈಗಾಗಲೇ ಹಾಸನ ಜಿಲ್ಲೆಗೆ ಕಳೆದ 2.5 ತಿಂಗಳ ನಂತರ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಕೂಡ ಇವತ್ತು ಭೇಟಿ ನೀಡಿದರು. ಜೊತೆಗೆ TV5 ಕೂಡ ಒಂದಿಷ್ಟು ವರದಿಯನ್ನು ಮಾಡಿತ್ತು. ಯಾಕಂತಂದರೆ ಕಳೆದ 2.5 ತಿಂಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಸನದ ಕಡೆಗೆ ಮುಖ ಮಾಡಿಲ್ಲ ಎಂಬುವ ವರದಿಯನ್ನು ಕೂಡ ಮಾಡಿದ್ದು. ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಅವರಿಗೆ ಕಣ್ಣಿನ ಸಮಸ್ಯೆ ಇತ್ತು, ಹಾಗಾಗಿ ಹಾಸನದ ಕಡೆ ಬಂದಿರಲಿಲ್ಲ ಅನ್ನುವ ಮುಖಾಂತರ ಸ್ಪಷ್ಟನೆಯನ್ನು ಕೊಟ್ಟು ನಂತರ ಒಂದಿಷ್ಟು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಹೃದಯಾಘಾತಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಾವನ್ನಪ್ಪಿರುವಂಥದ್ದು. ಜೊತೆಗೆ ಇನ್ನು 18 ಹೃದಯಾಘಾತ ಆಗಿದೆ ಎಂಬುವ ವರದಿ ಆರೋಗ್ಯ ಇಲಾಖೆಗೆ ಸಿಕ್ಕಿದೆ ಅನ್ನುವ ಮಾಹಿತಿ ಇರುವಂಥದ್ದು. ಜೊತೆಗೆ ಇನ್ನೊಂದಿಷ್ಟು ಕೆಲವೊಂದು ವರದಿಗಳು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಅವರ ಕುಟುಂಬದವರು ಕೂಡ ಸಹಕಾರ ಮಾಡಿಲ್ಲ. ಹಾಗಾಗಿ ಸರಣಿ ಹೃದಯಾಘಾತ ಹಿನ್ನೆಲೆಯಲ್ಲಿ ಇವತ್ತು DHO ಜೊತೆಗೆ 8 ತಾಲೂಕುಗಳ THOಗಳನ್ನು ಕರೆಸಿ ಹಾಸನದ ಚನ್ನರಾಯಪಟ್ಟಣ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಮೀಟಿಂಗ್ ಕೂಡ ಮಾಡಲಾಗುತ್ತೆ. ಮೀಟಿಂಗ್ನಲ್ಲಿ ಒಂದಿಷ್ಟು ಸಲಹಾ ಸೂಚನೆಯನ್ನು ಕೂಡ ಉಸ್ತುವಾರಿ ಸಚಿವ ಅಧಿಕಾರಿಗಳಿಗೆ ಕೊಡ್ತಾರೆ. ಏನಂತಂದರೆ, ಮೊದಲನೇದಾಗಿ ಬಹಳ ಪ್ರಮುಖವಾಗಿ ಪ್ರೌಢಶಿಕ್ಷಣ ವಿದ್ಯಾರ್ಥಿಗಳಿಗೆ, ಅವರಿಗೆ ಅಂದರೆ 8, 9, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಂದರೆ ಅವರಿಗೆ ಹೃದಯ ತಪಾಸಣೆ ಮಾಡುವಂತಹ ಕೆಲಸವನ್ನು ನೀವು ಮಾಡಿ ಅನ್ನುವ ಮುಖಾಂತರ ಒಂದು ರೀತಿ ಆ ರೀತಿಯಾದಂಥ ಇಡೀ ಹಾಸನ ಜಿಲ್ಲೆಯ ಪ್ರೌಢಶಿಕ್ಷಣ ವಿದ್ಯಾರ್ಥಿಗಳಿಗೆ ಆ ರೀತಿ ಹೃದಯ ತಪಾಸಣೆ ಮಾಡಿ ಅನ್ನುವ ಸೂಚನೆಯನ್ನು ಕೊಡ್ತಾರೆ. ನಂತರದಲ್ಲಿ DC ಅವರ ಲತಾ ಕುಮಾರಿ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗನ್ನು ಮಾಡಿ, ಮೀಟಿಂಗ್ ಮಾಡಿದ ನಂತರ ಹಿರಿಯ ವೈದ್ಯಾಧಿಕಾರಿಗಳು ಯಾರಿರ್ತಾರೆ, ಜಯದೇವದಲ್ಲಿ ಹೃದ್ರೋಗ ತಜ್ಞರಿರ್ಬೋದು ಅಥವಾ ಬೆಂಗಳೂರಿನಲ್ಲಿ ಹೃದ್ರೋಗ ತಜ್ಞರಿರ್ಬೋದು, ಅಂಥವ್ರ ಜೊತೆ ಒಂದಿಷ್ಟು ಸಲಹೆಯನ್ನು ತೆಗೆದುಕೊಳ್ಳಿ ಅನ್ನುವ ಮುಖಾಂತರ ಒಂದಿಷ್ಟು ಸಲಹಾ ಸೂಚನೆಗಳನ್ನು ಅಧಿಕಾರಿಗಳಿಗೆ ಕೊಡ್ತಾರೆ. ನಂತರದಲ್ಲಿ ಒಂದಿಷ್ಟು ವಾಸ್ತವತೆ ಚಿತ್ರಣವನ್ನು ಕೂಡ, ಹಾಸನದ ಚಿತ್ರಣವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಇವತ್ತು ಸುಮಾರು 1.5 ಗಂಟೆಗಳ ಕಾಲ ಮಾಧ್ಯಮದ ಮುಂದೆ ಮೊದಲನೇದಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡಿರುವಂಥದ್ದು. ಮತ್ತು ಜೊತೆಗೆ ಮೀಟಿಂಗನ್ನು ಕೂಡ ಮಾಧ್ಯಮದ ಎದುರಿಗೆ ಮೀಟಿಂಗ್ ಕೂಡ ಮಾಡಿ ಒಂದಿಷ್ಟು ಈ ರೀತಿಯಾದಂತಹ ಮಾಹಿತಿಯನ್ನು ಹೇಳಿದ್ದಾರೆ. ಯಾರೂ ಕೂಡ ಜಿಲ್ಲೆಯ ಜನರು ಆತಂಕ ಪಡಬೇಡಿ, ಇಲ್ಲಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಕೇವಲ ಒಬ್ಬರು ಹೃದ್ರೋಗ ತಜ್ಞರಿದ್ದಾರೆ ಎನ್ನುವ ವರದಿಯನ್ನು ಕೂಡ ಮಾಡಿದ್ರು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇವಲ ಇನ್ನು 1 ವಾರದಲ್ಲಿ ಮತ್ತೆ ಹೃದ್ರೋಗ ತಜ್ಞರನ್ನು ಮತ್ತೆ ನೇಮಕ ಮಾಡ್ತೀವಿ ಅನ್ನುವ ಮುಖಾಂತರ ಎಲ್ಲೋ ಒಂದು ಕಡೆ ಮತ್ತೆ ಯಾವುದೇ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಯಾರು ಕೂಡ ಹೆದರ್ಕೊಳ್ಬೇಡಿ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ತಾಲೂಕು ಕೇಂದ್ರಗಳಲ್ಲಾಗಿರ್ಬೋದು, ಬೇರೆ ಬೇರೆ ಜಾಗಗಳಾಗಿರ್ಬೋದು, ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಅನ್ನುವ ಮುಖಾಂತರ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.